ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಯಾವ ರೀತಿ ಚೆಕ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆರ್ಮಿಗೂ ಮತ್ತು ಎಸ್ ಎಸ್ ಸಿ ಜಿ ಡಿಗೂ ಏನು ಡಿಫ್ರೆನ್ಸ್ ಅದ ಮೆಡಿಕಲ್ ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ನಿಮ್ಗೆ ಗೊತ್ತಿರಲಿ, ಆರ್ಮಿ ಒಳಗೆ ಟೋಟಲಾಗಿ ಬಾಡಿ ಚೆಕ್ ಮಾಡ್ತಾರೆ, ಎಸ್ ಎಸ್ ಸಿ ಜಿ ಡಿ ಒಳಗೂ ಟೋಟಲಾಗಿ ಬಾಡಿ ಚೆಕ್ ಮಾಡ್ತಾರೆ. ಡಿಫ್ರೆನ್ಸ್ ಇದಕ್ಕೆ ವ್ಯತ್ಯಾಸ ಏನು ಅನ್ನೋದನ್ನು ಫಸ್ಟ್ ನಿಮ್ಗೆ ಹೇಳ್ಕೊಂಡು ನಾನು ಅಲ್ಲಿ ಹೋಗ್ತೀನಿ. ಇಲ್ಲಿ ಆರ್ಮಿ ಒಳಗೆ ಚೆಸ್ಟ್ ಎಕ್ಸ್ರೇ, ಯೂರಿನ್ನ, ಬ್ಲಡ್ ಚೆಕ್ ಮಾಡೋಂಗಿಲ್ಲ ಆರ್ಮಿ ಒಳಗೆ. ಎಸ್ ಎಸ್ ಸಿ ಜಿ ಡಿ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಚೆಸ್ಟ್ ಎಕ್ಸ್ರೇ ಎದ್ರ ಸಲುವಾಗಿ ಮಾಡ್ತಾರಪ್ಪ ಅಂದ್ರೆ ಎಲ್ಲೂ ಅದು ಏನಾದರೂ ಬೆಂಡಿದ್ದು ಅಂದ್ರೆ ಮುಂದಿನ ಇರ್ಬೋದು, ಹಿಂದಿನ ಇರ್ಬೋದು, ಎಲ್ಲೂ ಏನಾದರೂ ಬೆಂಡಿದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಎಲುವನ್ನು, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲುಬುಗಳನ್ನ ಚೆಕ್ ಮಾಡ್ತಾರೆ ಚೆಸ್ಟ್ ಎಕ್ಸ್ರೇ ಮುಖಾಂತರ. ಆಮೇಲೆ ಅವರು ಯೂರಿನ್ನ ಮತ್ತು ಬ್ಲಡ್ಡನ್ನು ಸಹಿತ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಶುಗರ್ ಇರಬಾರ್ದು, ಅಥವಾ HIV ಇರಬಾರ್ದು, ಅಥವಾ ಇನ್ಯಾವುದು ಅಂದರೆ ಯಾರಾದರೂ ಕೆಲವೊಂದು ಡ್ರಗ್ಸ್ಗಳನ್ನು ತೆಗೆದುಕೊಳ್ತಿರ್ತಾರೆ, ಅಂಥ ಸಹಿತ ಎಲ್ಲ ಯೂರಿನ್ನ ಬ್ಲಡ್ ಚೆಕ್ ಮಾಡೋದ್ರಿಂದ ಗೊತ್ತಾಗ್ತದೆ. ಅದರ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಆ 3 ಚೆಕ್ ಮಾಡ್ತಾರೆ. ಆ 3 ನೇರವಾಗಿ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ ರೀ. ಅಲ್ಲೇ ಹತ್ತಿರ ಇರ್ತಕ್ಕಂಥ ಗೋರ್ಮೆಂಟ್ ಹಾಸ್ಪಿಟಲು ಅಲ್ಲೇ ಬರೆದು ಕೊಡ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ಕೋಬೇಕಂದ್ರೆ ಚೆಸ್ಟ್ ಎಕ್ಸ್ರೇ, ಯೂರಿನ್ನ ಬ್ಲಡ್ ಚೆಕ್ ಮಾಡ್ಕೊಂಬರ್ಬೇಕು. ಇದು ಮೆಡಿಕಲ್ ರಿಪೋರ್ಟನ್ನು ಒಂದದು ಚೆಕ್ ಮಾಡಿ ಅವತ್ತ ಕೊಡೋಂಗಿಲ್ಲ, ಮರುದಿನ ಕೊಡ್ತಾರೆ. ನಿಮ್ಗೆ ಅದು ಗೊತ್ತಿರಲಿ. ಆರ್ಮಿದು ಅವತ್ತಿಂದ ಅವತ್ತ ನಿಮ್ಗೆ ಗೊತ್ತಾಗ್ತದೆ ಆರ್ಮಿ ಒಳಗೆ. ಆದರೆ ಎಸ್ ಎಸ್ ಸಿ ಜಿ ಡಿ ಒಳಗೆ ಮರುದಿನ. ಅಂದ್ರೆ ಎದ್ರ ಸಲುವಾಗಿ ಮರುದಿವಸಪ್ಪ ಅಂದರೆ ಚೆಸ್ಟ್ ಎಕ್ಸ್ರೇ, ಬ್ಲಡ್, ಯೂರಿನ್ನ ರಿಪೋರ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅದ್ರ ಸಲುವಾಗಿ ಮರುದಿನ ಕೊಡ್ತಾರೆ ರೀ. ಇದು ಇದಕ್ಕೆ ಚೇಂಜ್ ಇರೋದಂದ್ರೆ ಇದೊಂದು. ಇಲ್ಲಿ ನಾವು ಒಂದೊಂದು ಭಾಗಗಳನ್ನ ಹೇಳ್ತಾ ಹೋಗ್ತೀನಿ. ಈಗಾಗಲೇ ಆರ್ಮಿ ಒಳಗೆ ಹೆಂಗಿರ್ತದೆ, ಇಲ್ಲಿಯೂ ಹಂಗೆ ಇರ್ತದೆ. ಆದರೂ ನಿಮ್ಗೆ ಗೊತ್ತಿರಲಿ. ಫಸ್ಟ್ನೇದು ಕಣ್ಣನ್ನು ಯಾವ ರೀತಿ ಚೆಕ್ ಮಾಡ್ತಾರಪ್ಪ ಅಂದರೆ ಕಣ್ಣೊಳಗೆ 6/6, 6/9 ಅಂತೀವಿ ನಾವು. ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಎರಡೂ ಚೆಕ್ ಮಾಡ್ತಾರೆ ರೀ. ಎರಡೂ ಚೆಕ್ ಮಾಡಬೇಕಾದ್ರೆ ಅಲ್ಲಿ ABCD ಹಾಕಿರ್ತಾರೆ ರೀ, ಅಥವಾ 1 2 3 ಹಾಕಿರ್ತಾರೆ. ಹಾಕಿಸಿಂದ 6/6, 6/9 ಯಾವ ರೀತಿ ಚೆಕ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಣ್ಣನ್ನು ಈ ರೀತಿ ಮುಚ್ಚಬೇಕು ರೀ. ಒಂದು ಕಣ್ಣು ಮುಚ್ಚಿ ಅಲ್ಲಿ ತೋರಿಸ್ತಾರೆ ರೀ, ಅಲ್ಲಿ ಕೈ ಹಿಡಿದು ತೋರಿಸ್ತಾರೆ ಅವರು. ಅದು ABCD ಒಳಗಿರ್ಬೋದು, ಅಥವಾ 1 2 3 ಇರ್ಬೋದು. ಅದು ಏನು ಸಂಖ್ಯೆ ಕಾಣಿಸ್ತದೆ ಕೇಳ್ತಾರೆ ರೀ. ಕೆಲವೊಂದು ದೊಡ್ಡ ಸಂಖ್ಯೆ ಇರ್ತಾವೆ, ಕೆಲವೊಂದು ಸಣ್ಣ ಸಂಖ್ಯೆ ಇರ್ತಾವೆ ರೀ. ಆಮೇಲೆ ಈ ಕಡೆ ಕಣ್ಣು ಮುಚ್ಚಿ ಸಹಿತ ಚೆಕ್ ಮಾಡ್ತಾರೆ ರೀ. ಇಲ್ಲಿ ಒಂದು ಏನಂದ್ರೆ ಕಣ್ಣಿಗೆ ಮುಚ್ಚಿರ್ತಾರಲ್ಲೇ, ನೀವು ಕಣ್ಣು ಟೈಟಾಗಿ ಹಿಂಗೆ ಏನಾರ ಹಿಡಿದ ಹಿಂಗೆ ನೋಡಿರಿ ಅಂದ್ರೆ ಹಿಂಗೆ ಕಣ್ಣು ಬಿಟ್ಟ ತಕ್ಷಣ ಏನಾಗತ್ತೆ ಅಂದ್ರೆ ಕತ್ಲು ಕಾಣಿಸಕತ್ತಾರೆ ಮುಂದೆ. ಅವ್ರು ಫಾಸ್ಟಾಗಿ ಮೆಡಿಕಲ್ ಚೆಕ್ ಮಾಡ್ತಿರ್ತಾರೆ. ಕತ್ಲು ಕಾಣಿಸೋದ್ರಿಂದ ಮುಂದಿನ ಅಕ್ಷರ ಒಮ್ಮೆ ಏನಕ್ಕವು ಡಬಲ್ ಕಾಣಿಸಕತ್ತಾವ ನಿಮಗೆ. ಒಮ್ಮೆ ಕಣ್ಣು ಮುಚ್ಚಿ ಕಣ್ಣು ಹಿಂಗೆ ತೆಗೆದ್ರೆ ಒಮ್ಮೆ ಅಕ್ಷರ ಡಬಲ್ ಕಾಣಿಸ್ತಾವೆ, ಅಥವಾ ಒಮ್ಮೆ ಸರಿಯಾಗಿ ಕಾಣಿಸೋದಿಲ್ಲ. ನೀವು ಕರೆಕ್ಟ್ ಕಣ್ಣು ಇದ್ದರೂ ಸಹಿತ ಅಲ್ಲಿ ಮೆಡಿಕಲ್ ಅನ್ಫಿಟ್ ಆಗುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ಕಣ್ಣು ಭಾಳ ಟೈಟಾಗಿ ಹಿಡಿಬಾರ್ದು, ಸ್ವಲ್ಪ ಅಷ್ಟೇ ಇಟ್ಟು ಮುಚ್ಚಿರ್ಬೇಕು ರೀ. ಒಮ್ಮೊಮ್ಮೆ ಏನು ಮಾಡ್ತಾರೆ ಅವರು, ಅಲ್ಲಿ ರಟ್ಟು ಏನಾರ ಇದ್ದರೆ ಅದನ್ನು ತೊಗೊಂಡು ಹಾಕ್ತಾರೆ. ಒಮ್ಮೊಮ್ಮೆ ಚಸ್ಮಾ ಇದ್ದರೆ ಚಸ್ಮಾ ಒಂದು ಸೈಡ್ ಪೂರ ಬ್ಲ್ಯಾಕ್ ಇರ್ತದೆ, ಒಂದು ಸೈಡ್ ಓಪನ್ ಇರ್ತದೆ. ಆ ರೀತಿಯೂ ಮಾಡ್ಬೋದು. ಅವ್ರು ಯಾವ ರೀತಿ ಬೇಕಾದ ರೀತಿ ಚೆಕ್ ಮಾಡ್ಬೋದು ರೀ. ಅದು 6/6, 6/9. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವತ್ತಪ್ಪ ಅಂದರೆ ಕಲರ್ ಬ್ಲೈಂಡ್ನೆಸ್ ರೀ. ಕಲರ್ ಬ್ಲೈಂಡ್ನೆಸ್ ನಿಮಗೆಲ್ಲ ಗೊತ್ತದೆ. ಕಲರ್ ಬ್ಲೈಂಡ್ನೆಸ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದರೂ ಯೂಟ್ಯೂಬ್ನಾಗ ನೀವು ಕಲರ್ ಬ್ಲೈಂಡ್ನೆಸ್ ಅಂತ ಹೊಡೆದ್ರಿ ಅಂದ್ರೆ ಓಪನ್ ಆಗ್ತಾವೆ ರೀ. ಅಲ್ಲೆಲ್ಲ ಗೊತ್ತಾಗ್ತಾವೆ. ಅಲ್ಲಿ ಸಂಖ್ಯೆಗಳಿರ್ತಾವೆ, 5, 10, 15, 17, 25 ಹಿಂಗೆ ಸಂಖ್ಯೆಗಳಿರ್ತಾವೆ. ನೋಡಿದ ತಕ್ಷಣ ಹೇಳ್ಬೇಕು ರೀ. ಒಬ್ಬೊಬ್ರಿಗೆ ಏನಾಕೈತಿ, ಒಂದೊಂದು ಕಲರ್ ಕಾಣಿಸ್ತಿರಂಗಿಲ್ಲ ರೀ. ಒಬ್ಬೊಬ್ರಿಗೆ ಒಂದೊಂದು ಕಲರ್ ಕಾಣಿಸ್ತಿರಂಗಿಲ್ಲ. ಒಂದೊಂದು ಅಂದ್ರೆ ಎಲ್ಲ ಕಲರ್ ಮಿಕ್ಸ್ ಇರ್ತೈತೆ. ಅದು ಅದ್ರಾಗ ಒಂದೇ ಕಲರ್ ನಿಮ್ಗೆ ಕಾಣಿಸ್ಲಿಕ್ಕೂ ಆ ಸಂಖ್ಯೆ ಕಾಣಿಸ್ತಿರಂಗಿಲ್ಲ ರೀ. ಆ ರೀತಿ ಇರ್ತದೆ. ಆಮೇಲೆ ಸ್ಟಾರ್ಟಿಂಗ ಫಿನಿಶಿಂಗ ಪಾಯಿಂಟ್ಗಳು ಇರ್ತಾವೆ ಕಲರ್ ಬ್ಲೈಂಡ್ನೆಸ್ನಾಗ. ಇದು ಕಣ್ಣೊಳಗೆ ರೀ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಒಂದೊಂದು ಸಲ ಚೆಕ್ ಮಾಡ್ತಾರೆ, ಒಂದೊಂದು ಚೆಕ್ ಮಾಡೋದಿಲ್ಲ. ಆರ್ಮಿ ಒಳಗೆ ಕಂಪಲ್ಸರಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ. ಬ್ಯಾಲೆನ್ಸ್ ಅಂದ್ರೆ ನೋಡಿರಿ, ನಿಮ್ಮ ಕಣ್ಣಿನ ಗುಡ್ಡಿ ಈ ಕಡೆ ಹೋದರೆ ಈ ಕಡೆ ಹೋಗ್ಬೇಕು, ಈ ಕಡೆ ಹೋದರೆ ಈ ಕಡೆ ಬರಬೇಕು. ಆಮೇಲೆ ರೌಂಡ್ ಶೇಪ್ ಸಹಿತ ಈ ರೀತಿ ತಿರುಗ್ಬೇಕು ರೀ. ಹಿಂಗೆ ಆ ಕಡೆ ತೊಗೊಂಡ್ರೆ ಹಿಂಗೆ ತಿರುಗ್ಬೇಕು ರೀ ಈ ರೀತಿ. ಆಮೇಲೆ ಇವೆರಡು ಕಣ್ಣು ಗುಡ್ಡಿಗಳನ್ನ ಈ ರೀತಿ ಕೂಡಿಸಿದಾಗ ಎರಡು ಹಿಂಗೆ ಕೂಡ್ಬೇಕು ರೀ. ಕನ್ಸಾದೆ ಈ ರೀತಿ. ಇದು ಆರ್ಮಿ ಒಳಗೆ ಇರ್ತದೆ. ಇದ್ರಾಗ ವಿಶೇಷ ಒಂದೊಂದು ಸಲ ಚೆಕ್ ಮಾಡ್ತಾರೆ, ಒಂದೊಂದು ಸಲ ಚೆಕ್ ಮಾಡೋದಿಲ್ಲ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಲರ್ ಬ್ಯಾಂಡ್ಸ, ಆಮೇಲೆ 6/6, 6/9. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಕಿವಿ ಭಾಗ. ಕಿವಿ ಯಾವತ್ತೂ ನಿಮಗೆ ಮೆಡಿಕಲ್ ಹೋಗೋ ಮುಂದೆ, SSC GD ಇರ್ಬೋದು, ಆರ್ಮಿ ಇರ್ಬೋದು, ಮೆಡಿಕಲ್ ಹೋಗೋಕ್ಕಿಂತ ಮುಂಚೆ ಪೂರ್ವದಾಗ 1 ವಾರ ಮುಂಚೆ ಕಿವಿಯನ್ನು ತೊಳಸ್ಕೊಂಡ್ರೆ ಒಳ್ಳೆಯದು. ಅಲ್ಲಿ ಡಾಕ್ಟ್ರ್ ನೋಡಿದ ತಕ್ಷಣ ಪಿಟ್ಟು ಮಾಡಿಬಿಡ್ಬೇಕು ರೀ. ಅವ್ರ ಕಿವಿಯಲ್ಲಿರ್ತಕ್ಕಂಥ ಪರದೆ ಕ್ಲಿಯರಾಗಿ ಕಾಣಿಸ್ಬೇಕು. ಅವ್ರಿಗೆ ಕ್ಲಿಯರಾಗಿ ಕಾಣಿಸ್ತಾರೆ. ಅವರು ಮಿಷನ್ ಬಿಟ್ಟು ನೋಡ್ತಾರೆ ರೀ. ಮಿಷನ್ ಬಿಟ್ಟು ನೋಡ್ತಾರೆ, ಕ್ಲಿಯರ್ ಕಾಣಿಸ್ತಾರೆ, ಡೈರೆಕ್ಟ್ ಪಿಟ್ ಮಾಡ್ತಾರೆ. ಆಮೇಲೆ ಹೋಲ್ ಇರಬಾರ್ದು, ಕಿವಿ ಹೋಲ್ ಇರಬಾರ್ದು. ಪರದೆಯಲ್ಲಿ ಹೋಲ್ ಇತ್ತಂದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಒಮ್ಮೊಮ್ಮೆ ಡಾಕ್ಟ್ರು ನೀವು ಒಳಗೆ ಹೊಲಸು ಕೂಗಣ ಅಂತೀರಿ, ಏನಂತೀರಿ, ಕಿವಿಯಾಗ ಹೊಲಸಿತ್ತಪ್ಪ ಅಂದ್ರೆ ಒಮ್ಮೊಮ್ಮೆ ಅದ್ರ ಮೇಲೂ ಮೆಡಿಕಲ್ ಅನ್ಫಿಟ್ ಮಾಡುವಂಥ ಚಾನ್ಸ್ ಇರ್ತದೆ. ಆಮೇಲೆ ಇಲ್ಲಿಯೂ ಅನ್ಫಿಟ್ ಅಂದರೆ ಯಾವ ರೀತಿ ಅಂದ್ರೆ ಪಟ್ನ ಒಮ್ಮೆ ಪರ್ಮನೆಂಟ್ ಅನ್ಫಿಟ್ ಮಾಡೋಂಗಿಲ್ಲ ಅವರು, ಮತ್ತೆ ಬರೆದು ಕೊಡ್ತಾರೆ ರೀ ಮುಂದೆ. ಅದು ಅವಕಾಶ ಐತಿ ಇಲ್ಲಿಯೂ.
ಆರ್ಮಿ ಒಳಗೆ ಯಾವ ರೀತಿ ಇರ್ತದೆ SSCGD ಒಳಗೂ ಅದೇ ರೀತಿಯೇ ಇರ್ತದೆ. ಕಿವಿದಾಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂಗಿನ ಭಾಗ. ಮೂಗ ನೀವು ಅನ್ಬೋದು ಸರ್ ನಂದು ಉದ್ದಕ್ಕೆ ಮೂಗೈತಿ 2 ತೂತದವು ಕರೆಕ್ಟ್ ಐತಿ ಅಂತೇಳಿ. ಆದರೆ ಮೂಗಿನ್ಯಾಗ ಪ್ರಾಬ್ಲಮ್ ಏನಿರ್ತದೆ ರೀ, ಮೌಸ್ ಬೆಳೆದತ್ತಂದ್ರೆ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮೂಗಿನಲ್ಲಿ ಮೌಸ್ ಬೆಳೆದತ್ತಂದ್ರೆ ಮೆಡಿಕಲ್ ಅಡ್ಮಿಟ್ ಆಗ್ತದೆ. ಯಾಕಂದರೆ ಇನ್ನೂ ಟೈಮ್ ಅದ. ಹೊಸದಾಗಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಫಿಸಿಕಲ್ಲು ಆಮೇಲೆ ಎಕ್ಸಾಮ್ ಪಾಸ್ ಮಾಡಿದ ಅಭ್ಯರ್ಥಿಗಳು ನೀವು ಹಾಸ್ಪಿಟ್ಲಿಗೆ ತೋರಿಸಿ ಅದನ್ನ ಸರಿ ಮಾಡ್ಕೋಬೋದು. ಇನ್ನೂ 1 ತಿಂಗಳು ಹೋಗ್ತದೆ ಫಿಸಿಕಲ್ ಮೆಡಿಕಲ್ದು. ಅದರಲ್ಲಿ ಮೂಗಿನಲ್ಲಿ ಮೌಸ. ಆಮೇಲೆ ಹಲ್ಲುಗಳು ಬಂದಾಗ ಮುಂದಿನ ಹಲ್ಲು ಹಿಡಿತಮ್ಮ ಬಾಯ್ತಿಗೆ ಹಾಂ ನೋಡಿರಿ, ಮುಂದಿನ ಹಲ್ಲುಗಳು ಸರಿಯಾಗಿರಬೇಕು, ಮುಂದಿನ ಹಲ್ಲುಗಳು ಕರೆಕ್ಟಾಗಿರಬೇಕು. ಆಮೇಲೆ ಬಿಡು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ದವಡಿ ಹಲ್ಲು. ದವಡಿ ಹಲ್ಲು ಒಂದೊಂದು ಹುಳ ತಿಂದರೆ ನಡೀತದೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ದವಡಿ ಹಲ್ಲು ಒಂದೊಂದು ಹುಳ ತಿಂದರೆ ನಡೀತದೆ, ಏನು ತೊಂದರೆ ಇಲ್ಲ, ಅಂಜುವಂಥದ್ದಿಲ್ಲ. ಮುಂದಿನ ಹಲ್ಲು ಮಾತ್ರ ಕರೆಕ್ಟಾಗಿರಬೇಕು. ಮುಂದಿನ ಹಲ್ಲು ಆರ್ಮಿ ಒಳಗೆ ಹಂಗೆ ಐತ್ರಿ, SSGD ಒಳಗೆ ಹಂಗದ. ಮುಂದಿನ ಹಲ್ಲು ಕರೆಕ್ಟಾಗಿರಬೇಕು. ಆಮೇಲೆ ಹಲ್ಲು ಈಗ ಎಲ್ಲಿಡ್ಕಿ ತಿನ್ನೋರು ಗುಟ್ಕಾ ತಿನ್ನೋರು ಇದ್ರೆ ಹಲ್ಲು ಹೊಲಸಿರತ್ತವ. ಅಂಥ ವಿದ್ಯಾರ್ಥಿಗಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಕ್ಲೀನಾಗಿ ಹಲ್ಲುಗಳನ್ನ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಕ್ಲೀನ್ ಅಂತೇಳಿ ಮತ್ತು ಡಾಕ್ಟ್ರ್ ತೆಗೆ ಹೋಗಿ ಕೆಲವೊಂದು ಜನ ತೊಳ್ಸಾಕೆ ಹೋಗಿರಿ. ತೊಳಸೋದಕ್ಕೆ ಬೇಡ ಅನ್ನಂಗಿಲ್ಲ. ಅದು ಹೋಗು ಮುಂದೆ ತೊಳಿಸ್ರಿ ಅಂದ್ರೆ ತೊಂದರೆ ಆಕೈತೆ ರೀ. ಹಲ್ಲು ಜುಣ್ಣು ಬರಾಕತ್ತಾವ ರೀ. ಅದು ನೀವು ಬಾಯಾಗ ನೀರು ಹಾಕಿದ್ರೆ ಹಲ್ಲು ಜುಣ್ಣು ಬರ್ತಾವೆ ರೀ. ನೀವು ಅವಾಗ ಹೋಗು ಮುಂದೆ ತೊಳ್ಸ್ಕೊಂಡು ಹೋದ್ರಿ ಅಂದ್ರೆ ಪ್ರಾಬ್ಲಮ್ ಆಗಿರ್ತೈತಿ. ಒಟ್ಟು ಸಾಧ್ಯದಷ್ಟು ನ್ಯಾಚುರಲ್ ಆಗಿ ನೀವು ಕ್ಲೀನ್ ಇಟ್ಕೊಂಡ್ರೆ ಸಾಕ್ರಿ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಭುಜ ರೀ. 2 ಭುಜಗಳನ್ನ ಚೆಕ್ ಮಾಡ್ತಾರೆ ರೀ. 2 ಭುಜ ಈ ಕಡೆ ಮತ್ತು ಈ ಕಡೆ 2 ಭುಜಗಳನ್ನ ಚೆಕ್ ಮಾಡ್ತಾರೆ. ಈಗ ನೋಡಿರಿ, ಇವನು 2 ಭುಜ ನಿಮ್ಗೆ ಎಲ್ಲರಿಗೂ ಕಾಣಿಸತ್ತಾವ. ಈಗ 2 ಭುಜ ಏನಪ್ಪ ಅಂದ್ರೆ ಸಮ ಅದಾವ ರೀ. 2 ಭುಜ ಸಮ ಅದಾವ, ಈ ರೀತಿ ಇರ್ಬೇಕು ರೀ. ಇವನು ನೋಡ್ತಾರೆ 2 ಭುಜ ಸಮ ಇರಬೇಕು. ಆಮೇಲೆ ಒಬ್ಬೊಬ್ಬರು ಭುಜಗಳು ಹೆಂಗಿರ್ತಾವೆ ಅಂದ್ರೆ ಡೀಪ್ ಸಡಿ ಮುಂದೆ ಕೆಲವೊಂದು ಮಿಸ್ಟೇಕ್ ಮಾಡಿದ್ರೆ ಭುಜ ಹೆಚ್ಚಕ್ಕಮ್ಮಕ್ಕವ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಎಲ್ಲಿ ಯಾಕವ ಅಂದ್ರೆ ಸಿಂಗಲ್ ಕೈಲಿ ಹೊಡಿತಾರಲ್ಲ, ಸಿಂಗಲ್ ಒಂದೇ ಕೈಲಿ ಹಿಂಗೆ ಅವಾಗ ಹೊಡಿ ಮುಂದೆ ಭುಜ ಹೆಚ್ಕೊಂಬಕ್ಕವ. ನೀವು ವಾರ್ಮಪ್ ಎಕ್ಸಸೈಸ್ ಮಾಡೋ ಮುಂದೆ ಕೆಲವೊಂದು ಭಾಳ ಎಚ್ಚರಿಕೆಯಿಂದ ವಾರ್ಮಪ್ ಎಕ್ಸಸೈಸ್ ಮಾಡಬೇಕಾಗ್ತದೆ. ಹೆಚ್ಕೊಂಬಂದ್ರೆ ಯಾವ ರೀತಿ ಯಾಕಂದ್ರೆ ಹಿಂಗೆ ರೀ ಕಾಣಿಸಾದೆ, ಹಿಂಗೆ ಸ್ವಲ್ಪ ಹಿಂಗೆ ಸರಿದ್ರೆ ಸಾಕ್ರಿ. ಇದು ಮೆಡಿಕಲ್ ಅನ್ಪಿಟ್ರಿ. ಸ್ವಲ್ಪ ಹಿಂಗೆ ಸರಿದ್ರೆ ಸಾಕು ಮೆಡಿಕಲ್ ಅನ್ಪಿಟ್ಟು ಭುಜ. ಇದು ನಿಮ್ಗೆ ಗೊತ್ತಿರಬೇಕು. ಇದು ಪ್ರಾಬ್ಲಮ್ ಆಗೋದು ಯಾವಾಗ ಅಂದರೆ ಡೀಪ್ ಸೋಡಿ ಮುಂದೆ ಹೆಚ್ಕಮ್ಮಿ ನೀವು ಮಾಡ್ಕೊಂಡ್ರಿ ಅಥವಾ ಜಿಮ್ಗೆ ಹೋದಾಗ ಅದು ಹೆಚ್ಕಮ್ಮಿ ಏನಾರ ಮಾಡ್ಕೊಂಡ್ರಿ ಅಂದ್ರೆ ಆ ರೀತಿ ಆಗುವಂಥ ಚಾನ್ಸ್ ಇರ್ತಾವೆ. ನೀವು ಕರೆಕ್ಟ್ ಇದ್ದವ್ರು ಹೆಚ್ಕಮ್ಮಿ ಹಾಕಿರ್ತಾವೆ ರೀ. ಅದನ್ನು ನೀವು ನೋಡ್ಕೊಂಡು ಬ್ಯಾಲೆನ್ಸ್ ಮೇಲೆ ಮಾಡಬೇಕು. ಓಕೆ, ಭುಜ ಆದಮೇಲೆ ನೆಕ್ಸ್ಟ್ ಎದೆಯ ಭಾಗ. ಈ ಎದೆಯ ಭಾಗ ಒಬ್ಬೊಬ್ಬರು ತೆಗ್ಗಿರ್ತದೆ, ಒಂದು ಎತ್ತರ ಇರ್ತದೆ, ಒಂದು ಡೌನ್ ಅಂದ್ರೆ ತೆಗ್ಗಿರ್ತದೆ. ಇವೊಂದು ಕರೆಕ್ಟ್ ಆಗ್ಯದ ಕಾಣಿಸಾದ್ರಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಕೈಗಳು ನೋಡಿರಿ. ಕೈ ಸ್ಟ್ರೇಟ್ ಮಾಡ್ತಮ್ಮ, ಕೈ ಸ್ಟ್ರೇಟ್ ಮಾಡಬೇಕು. ಇವೆಲ್ಲ ಬೆರಳುಗಳನ್ನ ನೋಡ್ತಾರೆ. ಬೆರಳ ಜೊತೆ ಏನಪ್ಪ ಅಂದರೆ ಇಲ್ಲಿಯೂ ಕೈ ಸೇಕ್ ಆಗಬಾರ್ದು ರೀ. ಕೈ ಸೇಕ್ ಆಗಬಾರ್ದು. ಹಂಗೆ ಕೈ ಸೇಕ್ ಆಗೋದು ಥರ ಇಲ್ಲಿ ಪೇಪರ್ ಹಾಳಿ ಇಡ್ತಾರೆ ರೀ. ಪೇಪರ್ ಹಾಳಿ ಇಟ್ಟರೆ ಪಟ್ನೆ ನಮ್ಮ ಕೈ ಸೇಕ್ ಹಾಕತ್ತಿಲ್ಲ ಗೊತ್ತಾಗಿಬಿಡ್ತದೆ ರೀ. ಕೈಗಳು ಸೇಕ್ ಆಗಬಾರ್ದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ 2 ಕೈ ಹಿಡಿತಮ್ಮ. ಇವು ನೋಡಿರಿ 2 ಕೈಗಳು ಇದು ಒಬ್ಬೊಬ್ರದ್ದು ಹೆಂಗಿರ್ತದೆ ಅಂದ್ರೆ ಕೈ ಹಿಂಗಿರ್ತದೆ. ಒಂದು ಸ್ಟ್ರೇಟ್ ಇರ್ತದೆ, ಒಂದು ಹಿಂಗೆ ಇರ್ತದೆ ರೀ. ಹಿಂಗೆ ಕಾಣಿಸಾದಿನ ಕೈ ಮಾಡತ್ತಿದ್ದ ಒಂದು ಬೆಂಡ್ ಇರ್ತದೆ, ಒಂದು ಸ್ಟ್ರೇಟ್ ಇರ್ತದೆ. ಆ ರೀತಿ ಇರಬಾರ್ದು. ಆ ರೀತಿ ಇದ್ರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಂಡಾಶಯಗಳನ್ನ ಚೆಕ್ ಮಾಡ್ತಾರೆ. ಒಂದು ತೆಳಗೆ ಒಂದು ಮ್ಯಾಲೆ ಇರಬಾರ್ದು. ಆ ರೀತಿ ಪ್ರಾಬ್ಲಮ್ ಇದ್ದರೂ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂಲವಾದಿನೂ ಚೆಕ್ ಮಾಡ್ತಾರೆ. ಇಲ್ಲಿ ಮೂಲವಾದಿನೂ ಚೆಕ್ ಮಾಡ್ತಾರೆ. ಮೂಲವಾದಿ ಪ್ರಾಬ್ಲಮ್ ಇದ್ದರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಇದು ನಿಮ್ಗೆ ಗೊತ್ತಿರಲಿ. ಇದಾದಮೇಲೆ ನೆಕ್ಸ್ಟ್ ನಾವು ಮೊಣಕಾಲು ರೀ. ಮೊಣಕಾಲ ಕೂಡಬಾರ್ದು. ಎಲ್ಲದ್ರಾಗ ಸೇಮ್ ಐತೆ. ಆರ್ಮಿ ಒಳಗೆ ಇದಕ್ಕೆ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಮೊಣಕಾಲು ಕೂಡಬಾರ್ದು. ಯಾವತ್ತು 60 ಡಿಗ್ರಿ ನಿಲ್ಬೇಕು ರೀ. ಕಾಲು ತೆಳಗೆ ಪಾದ. ಮತ್ತು ನೀವು ಪೂರ ಕೆಲವೊಂದು ಹುಡುಗರು ನಿಲ್ಲ ಅಂದ್ಕೊಂಡು ಹಿಂಗೆ ನಿಲ್ತಾರೆ, ಹಿಂಗೆ ಕಾಲು ಕೂಡಿಸ್ಕೊಂಡು ಹಿಂಗೆ. ಇಲ್ಲಿ ನಾನು ನಿಂತ ನೋಡಿ ಹಿಂಗೆ ನಿಂತ್ರೆ ಎಲ್ಲರೂ ಕೊಡ್ತಾವೆ, ನಾನು ಕೊಡ್ತಾವೆ. 60 ಡಿಗ್ರಿ ಇರ್ಬೇಕು ಅಷ್ಟೇ ರೀ. 60 ಇದ್ದರೆ ಕರೆಕ್ಟ್. ಅದು ಕಾಲು ಕೂಡೋದು ಹೆಂಗಂದ್ರೆ ಬರೀ ಒಂದು ಸ್ಕೇಲ್ ಪಟ್ಟಿರ್ತದೆ ನೋಡಿರಲ್ಲ ನೀವು. ಹಿಂಗೆ ಸ್ಕೇಲ್ ಪಟ್ಟು ಪಾಸ್ ಆದ್ರೆ ಮುಗೀತು ಅಷ್ಟೇ ರೀ. ಹಿಂಗಲ್ಲ, ಗೊತ್ತಾಗತ್ತೆ ಎಲ್ಲರಿಗೂ. ಈ ರೀತಿ ಸ್ಕೇಲ್ ಪಾಸ್ ಆದ್ರೆ ಸಾಕು, ಅಷ್ಟೇ ಇರ್ತದೆ ರೀ. ಒಬ್ಬೊಬ್ಬರು ಪೂರ್ತಿ ಐತಿ ಡೊಂಕ್ ಇರ್ತಾವೆ, ಮತ್ತು ಹೊರಗೆ ಇರ್ತಾವೆ ರೀ. ಒಬ್ಬೊಬ್ಬರು ಹೊರಗೆ ಇರ್ತಾವೆ ರೀ. ಆ ರೀತಿಯೂ ಇರಬಾರ್ದು. ಅದು ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ನರಗಳು ಆ ಕಡೆ ಮುಖ ಮಾಡ್ತಮ್ಮ. ಇಲ್ಲಿ ನೋಡಿರಿ ಪೂರ ಆ ಕಡೆ ಹೊಳ. ಇಲ್ಲಿ ನೋಡಿರಿ, ಇಲ್ಲಿ ತುದಿಗಾಲ ಮೇಲೆ ನಿಲ್ಲಿಸ್ತಾರೆ. ತುದಿಗಾಲ ಮೇಲೆ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಇಲ್ಲಿ ನರಗಳು ಇರ್ತಾವೆ ರೀ. ನರಗಳು ಒಬ್ಬೊಬ್ರು ಏನೋ ತೊಡಕ್ ನರಗಳು ಇರ್ತಾವೆ ರೀ. ತೊಡಕ್ ನರಗಳು ಇದ್ದು ಅಂದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ತೊಡಕಿದ್ದು ಅಂದರೆ ಆಮೇಲೆ ಬಿಡು. ಆಮೇಲೆ ಅಲ್ಲಿ ನಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹಂಗೆ ಡೌಟ್ ಬಂದಾಗ ಏನು ಮಾಡ್ತಾರೆ ಅಂದ್ರೆ ಜಂಪ್ ಮಾಡಿ ನೀವು ರನ್ನಿಂಗ್ ಮಾಡಿದ ತಕ್ಷಣ ಹೇಳ್ತಿರ್ತಾವೆ ಒಬ್ಬೊಬ್ರು ನರಗಳು.
ರನ್ನಿಂಗ್ ಮಾಡಿದ್ಮೇಲೆ ಹೇಳ್ತಿರ್ತಾವೆ. ಆ ರೀತಿ ಆಯ್ತು ಅಂದ್ರೆ ಅದು ಮೆಡಿಕಲ್ ಅನ್ಫಿಟ್ ಆಗ್ತಿರ್ತದೆ. ಯಾವುದೋ ನಿಮ್ಗೆ ನಾ ಎಲ್ಲ ಹೇಳತ್ತೀನಿ ಎಲ್ಲಿ ಮೆಡಿಕಲ್ ಅನ್ಫಿಟ್ ಆಗೈತೆ, ಅನ್ಫಿಟ್ ಆದರೂ ಬರೆದು ಕೊಡ್ತಾರೆ. ಇದೊಂದು ತಲೆಯಾಗಿರಲಿ ಫಸ್ಟ್ ನಿಮಗೆಲ್ಲರಿಗೂ, ಅಲ್ಲಿಯೂ ಬರೆದು ಕೊಡ್ತಾರೆ, ಅಲ್ಲಿಯೂ ಸಿಸ್ಟಮ್ ಇರ್ತದೆ ಬರೆದು ಕೊಡೋದು. ಆಮೇಲೆ ಇದು ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ 2 ಪಾದಗಳನ್ನ ಚೆಕ್ ಮಾಡ್ತಾರೆ ರೀ. 2 ಕಾಲಿನ ಪಾದಗಳನ್ನ ಚೆಕ್ ಮಾಡ್ತಾರೆ. ಬೆರಳುಗಳು ಕರೆಕ್ಟ್ ಇರ್ಬೇಕು ರೀ. ಒಬ್ಬೊಬ್ರು ಏನಿರ್ತಾವೆ ಒಂದೊಂದು ಬೆರಳು ಪೂರ ಉದ್ದಿರ್ತದೆ ರೀ. ಎಲ್ಲ ಉಳಿದ ಬೆರಳು ಸರಿ ಇರ್ತಾವೆ, ಒಂದೇ ಬೆರಳು ಉದ್ದಿರ್ತದೆ ರೀ. ಇನ್ನು ಕೆಲವ್ರದ್ದು ಹೆಬ್ಬಟ್ಟ ದಪ್ಪ ಇರ್ಬೇಕು, ಉಳಿದು ಒಂದು ಲೆವೆಲ್ ಇರ್ಬೇಕು. ಕೆಲವೊಂದು ಹೆಬ್ಬಟ್ಟಿಗಿಂತ ಉಳಿದು ಬಟ್ಟ ದಪ್ಪ ಇರ್ತಾವೆ ರೀ. ಆ ರೀತಿಯೂ ಪ್ರಾಬ್ಲಮ್ಸ್ ಹಾಕಿರ್ತಾವೆ. ಆ ರೀತಿ ಇದ್ರ ಸಹಿತ ಮೆಡಿಕಲ್ ಅನ್ಫಿಟ್ ಹಾಕಿರ್ತದೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಪ್ಪಟೆ ಪಾದ, ಮುಖ ಕಡೆ ಮಾಡು. ನೆಕ್ಸ್ಟ್ ಬರ್ತಕ್ಕಂಥದ್ದು ಚಪ್ಪಟೆ ಪಾದ. ಇಲ್ಲಿ ಹಿಡ್ಕೊ, ಇಲ್ಲಿ ಕೈ ಹೆಚ್ಚಿ. ಹಾಂ ನೋಡಿರಿ, ಅಗದಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವೊಂದು ಕ್ಲಿಯರ್ ಐತ್ರಿ, ಕಾಣಿಸ್ತಾ ಎಲ್ಲರಿಗೂ ನಿಮ್ಗೆ. ಇದು ಚಪ್ಪಟೆ ಪಾದ ಇಲ್ಲ, ಕ್ಲಿಯರ್ ಅದ ನೋಡಿರಿ. ಈ ಭಾಗ ತೆಗ್ಗಿರಬೇಕು. ಆಮೇಲೆ ಈ ಕಡೆ ಸೈಡ್ ಇದಿರಲಿ. ಪೂರ ಒಬ್ಬೊಬ್ರು ಹೆಂಗಿರ್ತಾವೆ ಅಂದ್ರೆ ಚಪ್ಪಟೆ ಪಾದ ಅಂದ್ರೆ ಪೂರ ಸ್ಟಿಂಗೇ ಇರ್ತಾವೆ ರೀ. ಪೂರ್ತಿ ಈ ರೀತಿ ಇದ್ದು ಅಂದ್ರೆ ಚಪ್ಪಟೆ ಪಾದ ಅಂತೀವಿ ಬಿಡು, ಚಪ್ಪಟೆ ಪಾದ ಅಂತೀವಿ. ಆ ರೀತಿ ಇದ್ದರೂ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆಮೇಲೆ ಮೆಡಿಕಲ್ ಅನ್ಫಿಟ್ ಆದವ್ರಿಗೆ ಯಾವ ರೀತಿ ಮಾಡ್ತಾರಪ್ಪ, ಮೆಡಿಕಲ್ ಅನ್ಫಿಟ್ ಆದವ್ರಿಗೆ ನಿಮ್ಗೊಂದು ಲೆಟ್ರ್ ಕೊಡ್ತಾರೆ ರೀ, ನೀವು ಯಾವುದ್ರಾಗ ಅನ್ಫಿಟ್ ಆಗಿರಿ. ಆ ಲೆಟ್ರ್ ತೊಗೊಂಡು ನೀವು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ನಿಮ್ಮ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ಬೇಕು ರೀ. ಯಾವ ಬೇಕಾದ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ಬೋದು, ನಿಮ್ಮ ಜಿಲ್ಲಾಕ್ಕೆ ಹೋಗ್ಬೇಕಂತೇನಿಲ್ಲ, ಬೇಕಾದ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ಬೋದು ನೀವು. ಅಲ್ಲಿ ಹೋಗಿ ಯಾವ ಪಾರ್ಟ್ ನಿಮ್ಮದು ಪ್ರಾಬ್ಲಮ್ ಅದ ಅದನ್ನು ಬರೆದು ಕೊಟ್ಟಿರ್ತಾರೆ, ಅದನ್ನು ಬರೆದು ಕೊಡ್ತಾರೆ ರೀ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹೋಗಿಸಿಂದ ಅಲ್ಲಿ ಚೆಕ್ ಮಾಡಿಸ್ಬೇಕು. ಜಿಲ್ಲಾ ಹಾಸ್ಪಿಟ್ಲ್ ನಾ ಹೇಳತ್ತಿದ್ದೆ, ಸರ್ಕಾರಿ ದವಾಖಾನೆ ಅಂದ್ರೆ ಗೊತ್ತಾಗಲ್ಲ, ಜಿಲ್ಲಾ ಹಾಸ್ಪಿಟ್ಲ್. ಅಲ್ಲಿ ಹೋಗಿ ಚೆಕ್ ಮಾಡಬೇಕು, ಅವ್ರು ಬರೆದು ಕೊಡ್ತಾರೆ ರೀ. ಅಂದ್ರೆ ನಿಮ್ಮದು ಫಿಟ್ ಇತ್ತಂದ್ರೆ ಮತ್ತೆ ಫಿಟ್ಟದ್ದು ಬರೆದು ಕೊಡ್ತಾರೆ ಅವರು, ಅನ್ಫಿಟ್ ಇತ್ತಂದ್ರೆ ಅನ್ಫಿಟ್ಟದ್ದು ಬರೆದು ಕೊಡ್ತಾರೆ. ಅವ್ರು ಕೊಟ್ಟ ಮೇಲೆ ಮತ್ತೆ ಏನು ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಪೋಸ್ಟ್ ಮುಖಾಂತರ ಮತ್ತೆ ನೀವು ಅದನ್ನ ಕಳಿಸ್ಬೇಕು ರೀ. ಅದನ್ನು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅದನ್ನ ಕಳಿಸ್ಬೇಕು. ಅದನ್ನ ಅಡ್ರೆಸ್ ನಿಮ್ಗೆ ಹೇಳಿರ್ತಾರೆ, ಅಲ್ಲಿ ಮೆಡಿಕಲ್ಗೆ ಹೋದಾಗ ಹೇಳ್ತಾರೆ ನೀವು ಎಲ್ಲಿ ಕಳಿಸ್ಬೇಕು ಅನ್ನೋದು ಹೇಳ್ತಾರೆ. ಅಲ್ಲಿ ಕಳಿಸ್ಬೇಕು ರೀ. ಕಳಿಸಿದ ಮೇಲೆ ಮತ್ತೊಂದು ಸಲ ಮೆಡಿಕಲ್ ಇಟ್ಕೋತಾರೆ ರೀ. ಅವಾಗಲ್ಲ ಅಂದ್ರೆ ಈ ಮೆಡಿಕಲ್ ಫಸ್ಟ್ ಫ್ರೆಶ್ ಮೆಡಿಕಲ್ ಏನಿರ್ತದೆ ಇದೆಲ್ಲ ಮುಗಿದ ಮೇಲೆ ಒಂದು 15 ದಿವಸ ಅಥವಾ ಒಮ್ಮೆ 1 ತಿಂಗಳು ಹೋಗತ್ತೆ ಟೈಮ್ ರೀ. 15 ದಿನ ಹೋಗ್ಬೋದು, 1 ತಿಂಗಳು ಹೋಗ್ಬೋದು ರೀ. 2ನೇ ಮೆಡಿಕಲ್ ಅನ್ಫಿಟ್ ಆದವ್ರಿಗೆ ಅವಾಗ ಏನು ಮಾಡ್ತಾರಪ್ಪ ಅಂದರೆ ಅವಾಗ ಮತ್ತೆ ಡಾಕ್ಟ್ರ್ ಬರ್ತಾರೆ, ಬಂದು ಯಾರ್ಯಾರು ಮೆಡಿಕಲ್ ಅನ್ಫಿಟ್ ಆಗಿರ್ತಾರೆ ಹೊಳ್ಳಿ ಮತ್ತೆ ರೀಚೆಕ್ ಮಾಡ್ತಾರೆ ಅವರು. ಮತ್ತೆ ಬರೀ ನೀವು ಜಿಲ್ಲಾ ಹಾಸ್ಪಿಟ್ಲ್ನಾಗ ಬರ್ಸ್ಕೊಂಡು ಹೋಗಿದ್ದು ಅದೇ ಫೈನಲ್ ಅಲ್ಲ, ಅದನ್ನು ಮತ್ತೆ ಹೊಳ್ಳಿ ಬಂದು ಡಾಕ್ಟ್ರ್ ಅವ್ರು ರೀಚೆಕ್ ಮಾಡ್ತಾರೆ. ಮತ್ತೆ ಫೈನಲಾಗಿ ಮಾಡೋರು ಯಾರಪ್ಪ ಅಂದ್ರೆ ಅವರು ಫೈನಲ್ ಮಾಡ್ತಾರೆ. ಮತ್ತೆ ಹೊಳ್ಳಿ ರೀಚೆಕ್ ಮಾಡ್ತಾರೆ, ಅವ್ರು ಸರಿ ಅನಿಸ್ರೆ ಫಿಟ್ ಮಾಡ್ತಾರೆ, ಇಲ್ಲರೆ ಅನ್ಫಿಟ್ ಮಾಡ್ತಾರೆ. ಇಷ್ಟು SSC GDಗೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಮಾಹಿತಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಶಾರ್ಟ್ ಮಾಡಿ ಹೇಳೀನಿ, ಅಂದ್ರೆ ಭಾಳ ವಿವರಣೆ ಕೊಟ್ಟಿಲ್ಲ. ನೇರವಾಗಿ ಟೈಮ್ ಭಾಳ ಹೋಗುತ್ತೆ ಅನ್ನೋ ಸಲುವಾಗಿ ಹಂಗೆ ಡೀಪಾಗಿ ಹೇಳ್ಬೇಕಾದ್ರೆ 1 ತಾಸು ಹೇಳ್ಬೇಕಾಗ್ತದೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶಾರ್ಟಾಗಿ ನಾ ಹೇಳೀನಿ ನಿಮಗೆ. SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.